ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನು ಇಂದಿನ ಕ್ಲಾಸಲ್ಲಿ ಏನಿತ್ತು ಅಂದರೆ ಈ ಹಿಂದೆ ಮಾಡಿದಂಥ ಕ್ಲಾಸಲ್ಲಿ 2019 ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಅದು ಕನ್ನಡವನ್ನು ಬಿಡಿಸಿದ್ದೆ. ಇದು 2022 GPSTR GPSTR ಕನ್ನಡ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು. ಸ್ನೇಹಿತರೆ, 2013ರಿಂದ ಯಾವೆಲ್ಲ GPSTR ಪತ್ರಿಕೆಗಳು ಆಗಿವೆ ಅವುಗಳನ್ನು ಬಿಡಿಸುವಂಥ ಕೆಲಸವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ನೇಮಕಾತಿಯ ಬಗ್ಗೆ ಕೆಲವೊಂದು ಗೊಂದಲಗಳಿದೆ. ಬಟ್ ನೇಮಕಾತಿ ಅಂತೂ ಆಗುತ್ತೆ, ಯಾವಾಗ ಆಗುತ್ತೆ ಅನ್ನುವಂಥದ್ದು ಒಂದು ರೀತಿ ಇದರಲ್ಲಿದೆ. ಸೊ ನಾವು ಆ ಕಾರಣದಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ. ಸ್ಟಡಿ ಮಾತ್ರ ನಿಲ್ಲಿಸಬೇಡಿ. ಮ್ಯಾಕ್ಸಿಮಮ್ ಎಷ್ಟೇ ಮುಂದೋದ್ರು, ಏನೇ ಆದರೂ, ಏನೋ ಈ ರಾಜಕೀಯ ಬೆಳವಣಿಗೆಗಳು, CM ಬದಲಾವಣೆ, ಅದು ಇದು ಏನೇ ಬದಲಾವಣೆಗಳಾದರೂ ಕೂಡ ಮ್ಯಾಕ್ಸಿಮಮ್ 1 ರಿಂದ 1.5 ತಿಂಗಳೊಳಗಡೆ ಖಂಡಿತವಾಗಿಯೂ ಕಾಲ್ಫಾರ್ಮ್ ಆಗುತ್ತೆ. ಸೊ ಕಾಲ್ಫಾರ್ಮ್ ಆಗುತ್ತೆ ಅಂದರೆ ನೀವು ಸಿದ್ಧರಾಗಿರಬೇಕು. ನೀವು ಯಾವುದು ಹೆಂಗೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ನೀವು ಸಿದ್ಧರಾಗಿದ್ದರೆ ಮಾತ್ರ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಅವಾಗ ಬರಲಿ ಬಿಡು ನೋಡ್ಕೊಳ್ಳೋಣ ಅನ್ನುವಂತಹ ಲೇಸಿನೆಸ್ ಇದ್ದರೆ ನಿಮ್ಮ ಉದ್ಯೋಗಕ್ಕೆ ಕತ್ತರಿ ಬೀಳೋ ಸಾಧ್ಯತೆ ಇರುವಂಥದ್ದು. ಸೊ ಅದು ನೋಡೋಣ. ನಾವು ಈಗ 2022 ಸಾಮಾನ್ಯ ಅಧ್ಯಯನದಲ್ಲಿ ಕನ್ನಡ ಹೇಗಿತ್ತು ಎನ್ನುವಂಥದ್ದನ್ನು ನೋಡಿ. ಈ ಅಂದರೆ ಫಸ್ಟ್ ಪೇಪರ್ ನಾನು ಆಗಲೇ ನಿಮಗೆ ಏನು ಹೇಳಿದೆ, ಸಿಲೆಬಸ್ ಹೇಳಿದ್ದೆ. ಅಧ್ಯಾಯ ಅಂದರೆ 3 ಪತ್ರಿಕೆಗಳಿರುತ್ತೆ. 1ನೇ ಪತ್ರಿಕೆಯಲ್ಲಿ 150 ಅಂಕಗಳಿರುತ್ತೆ. ಪರೀಕ್ಷಾ ಅವಧಿ 10 ಗಂಟೆಯಿಂದ 12ವರೆವರೆಗೂ ಇರುತ್ತೆ. 2.5 ಗಂಟೆ ಇರುವಂಥದ್ದು. ಸೂಚನೆಗಳು ಇವೆಲ್ಲ ಇದೆ. ಇದೆಲ್ಲವನ್ನು ಎಕ್ಸಾಮ್ ಹತ್ರ ಬಂದಾಗ ನೋಡ್ಕೊಳ್ಳೋಣ. ಈಗ ನಾವು ಕನ್ನಡವನ್ನು ನೋಡ್ಕೊಂಡು ಹೋಗೋಣ. ಸಾಮಾನ್ಯ ಕನ್ನಡ ಇರುವಂಥದ್ದು 25 ಅಂಕಗಳಿಗೆ. ಇಲ್ಲಿ ಆಪ್ಷನ್ಸ್ಗಳಲ್ಲಿ ನೋಡಿ, ಅನುನಾಸಿಕ ಅಕ್ಷರಗಳು ಯಾವುವು? ಇದರಲ್ಲಿ ಯಾವುದಪ್ಪ ಅನುನಾಸಿಕ ಅಕ್ಷರಗಳು? ಅ, ಇ, ಉ, ಎ ಬರುತ್ತಾ? ಇಲ್ಲ, ಇದು ಬರೋದಿಲ್ಲ, ಇದು ಬರೋದಿಲ್ಲ. ಜ್ಞ, ನ, ನ ಇದು ಅನುನಾಸಿಕ ಆಗುವಂಥದ್ದು. ಸರಿಯಾದ ಉತ್ತರ ಇದಾಗುತ್ತೆ. ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು ಯಾವುದು? ಮನುಷ್ಯ, ಕಾವೇರಿ, ವ್ಯಾಪಾರಿ, ಹೊಸದು. ಸ್ನೇಹಿತರೆ, ಇಲ್ಲಿ ರೂಢನಾಮ ಅಂದರೆ ರೂಢಿಯಿಂದ ಬಂದಿರುವಂಥದ್ದು ಮನುಷ್ಯ, ಇದು ಸರಿಯಾದ ಉತ್ತರ ಆಗುತ್ತೆ. ಕಾವೇರಿ ಅಂಕಿತನಾಮ ಆಗುವಂಥ, ಇದು ವ್ಯಾಪಾರಿ ಅನ್ವರ್ಥನಾಮ ಆಗುವಂಥದ್ದು. ಓಕೆ, ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣಾಂಶಗಳಾಗಿವೆ. ಅಷ್ಟು ಇಷ್ಟು ಇದೆಲ್ಲವೂ ನೀವು ಆಲ್ರೆಡಿ ನೋಡಿದರೆ 2019ರಲ್ಲೂ ಕೂಡ ಬಂದಿದೆ. ಇದು ಪರಿಮಾಣವಾಚಕ. ಅಲ್ಲಿ ಹಲವು ಅಂತಿತ್ತು ನೋಡಿ. ಜಸ್ಟ್ 2019ರಲ್ಲಿ ಹಲವು ಮಾತ್ರ ಕೊಟ್ಟಿದ್ರು. ಇಲ್ಲಿ ಅಷ್ಟು ಇಷ್ಟು ಸೇರಿಸಿ ಕೊಟ್ಟಿದ್ದಾರೆ. ಪರಿಮಾಣವಾಚಕ ರಿಪೀಟ್ ಆಗಿರುವಂಥದ್ದು. ಹಳೆ ಪೇಪರನ್ನು ಬಿಡಿಸಿದ್ರೆ ಏನು ಯೂಸ್ ಆಗುತ್ತೆ? ಕ್ವಶನ್ನೇ ರಿಪೀಟ್ ಆಗುತ್ತೆ ಅಷ್ಟೇ. ಒಳೆಯಿಂದ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಇದರಲ್ಲಿ? ಇಂದ ಎನ್ನುವಂಥದ್ದು ವಿಭಕ್ತಿ ಪ್ರತ್ಯಯ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಹೂ ಅನ್ನುವಂಥದ್ದು ಪ್ರಥಮ, ಅನ್ನುವಂಥದ್ದು ದ್ವಿತೀಯ, ಇಂದ ಎನ್ನುವಂಥದ್ದು ತೃತೀಯ. ಇಲ್ಲೆಲ್ಲಿದೆ? ತೃತೀಯ. ಓಕೆ, ಮುಂದೆ ಹೋಗೋಣ. ಆದೇಶ ಸಂಧಿಗೆ ಉದಾಹರಣೆ ಕೊಡಿ ಅಂದರೆ, ಆದೇಶ ಸಂಧಿಗೆ ಉದಾಹರಣೆ ಮೈದೂರು. ಮೈ ಪ್ಲಸ್ ತೂರು, ಮೈದೂರು. ತಾಗೆ ದ ಆದೇಶವಾಗಿ ಬಂದಿದೆ. ಸೊ ಅದರಿಂದ ಇದನ್ನು ಆದೇಶ ಸಂಧಿ ಅಂತ ಕರಿಬಹುದು. ಓಕೆ, ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಇದು ಯಾವ ಸಂಧಿಗೆ ಅಥವಾ ಸಮಾಸಕ್ಕೆ ಉದಾಹರಣೆ ಅಂದರೆ ನಿಮ್ಗೆ ಗೊತ್ತಿರಲಿ. ಬೆಟ್ಟ ಎನ್ನುವಂಥದ್ದು ಪ್ಲಸ್ ತಾವರೆ ಎನ್ನುವಂಥದ್ದು, ಬೆಟ್ಟದಾವರೆ ಎನ್ನುವಂಥದ್ದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಬಟ್ಟ ಬಯಲು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ನೋಡಿ. ಮತ್ತೆ ರಿಪೀಟು. ಬಟ್ಟ ಬಯಲು ನಾವು 2000 ಇಂದಿನ ಕ್ವಶನ್ ಪೇಪರ್ ನಾನೇನು ಬಿಡಿಸಿದ್ದೀನಿ ಅದನ್ನು ನೋಡಿ. 2019ರಲ್ಲಿ ಬಟ್ಟ ಬಯಲು ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ? ದ್ವಿರುಕ್ತಿ. ನೋಡಿ, 2 ಪ್ರಶ್ನೆಗಳು. ಒಂದು ಕ್ವಶನ್ ಪೇಪರನ್ನು ಜಸ್ಟ್ ನಾವು 10 ರಿಂದ 15 ನಿಮಿಷ ಕೊಟ್ಟು ನೋಡೋದಕ್ಕೆ ನಮಗೆ 2 ಮಾರ್ಕ್ಸ್ ಗ್ರೇಸ್ ಥರ ಸಿಕ್ಕಿವೆ. ನಮ್ಗೆ 2 ಮಾರ್ಕ್ಸ್ ಸಿಕ್ತು ನೋಡಿ. GPSTR 2019ರ 2 ಪ್ರಶ್ನೆಗಳು ರಿಪೀಟ್ ಆಗಿದೆ ಅಂದರೆ 2 ಅಂಕಗಳು. ಯಾರು ಕೊಡ್ತಾರೆ 2 ಅಂಕಗಳು? ನೋಡಿ, ಈಗ ನೋಡಿ, ಜೋಡು ನುಡಿಗೆ ಉದಾಹರಣೆ ಇದು ಅಂದರೆ ಕೊನೆಗೆ ಜೋಡು ನುಡಿ ಆಗಲ್ಲ. ಚುರು ಚುರು ಹಬ್ಬಬ್ಬನೂ ಆಗಲ್ಲ. ಹಾಲು ಜೇನು ಜೋಡು ನುಡಿ ಆಗುತ್ತೆ. ಹಾಲು ಪ್ಲಸ್ ಜೇನು ಜೋಡು ನುಡಿ. ಕಗ್ಗಂಟು ಇದರ ನುಡಿಗಿನ ಅರ್ಥ ಹತೋಟಿಯಲ್ಲಿಡುವಂಥ, ಸಿದ್ಧರಾಗುವಂಥ, ಸುಳ್ಳು ಮಾತಲ್ಲ. ಬಗೆಹರಿಸಲಾಗದ ಸಮಸ್ಯೆ. ಇದೊಂದು ನನಗೆ ಕಗ್ಗಂಟಾಗಿ ಕಾಡ್ತಾ ಇದೆಯಪ್ಪ ಅಂತೀವಲ್ಲ ಅದು. ಸಮಾನಾರ್ಥಕ ಅವ್ಯಯಕ್ಕೆ ಉದಾಹರಣೆಯ ಪದವಿದು. ಸಮಾನಾರ್ಥಕ ಅವ್ಯಯ ಯಾವುದಪ್ಪ ಅಂದರೆ ಸೊಗಸಾಗಿ ಎನ್ನುವಂಥದ್ದು ಸಮಾನಾರ್ಥಕ ಅವ್ಯಯಕ್ಕೆ ಉದಾಹರಣೆ. ಇನ್ನು ವೈಶಾಖ ನಿಮ್ಮೆಲ್ರಿಗೂ ಗೊತ್ತಿದೆ. ವೈಶಾಖ ತದ್ಭವ ರೂಪ ಯಾವುದು? ಬೇಸುಗೆನ, ಬೆಹರನ, ಬೇತಾಳನ, ಬೇಸಗೆ. ಸರಿಯಾದ ಉತ್ತರ ಬೇಸಗೆ. ಬೇಸುಗೆ ಅಲ್ಲ, ಬೇಸಗೆ. ಬೇಸುಗೆ ಅಂದರೆ ಬೇರೆ ಗೊತ್ತಲ್ಲ.
ಅಲ್ಲಿ ದೀರ್ಘ ಇಲ್ಲ ನೋಡಿ, ಇದು ಬೇಸುಗೆ ಅಲ್ಲ, ಬೆಸುಗೆ. ಬೆಸುಗೆ ಅಂದರೆ ಸಂಬಂಧ ಬರುತ್ತಲ್ಲ ಆ ಥರದ್ದು. ಓದ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಓದೋಣ. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿರುವ ಕರ್ತೃ ಯಾರು? ದೇವರೇ ಅಲ್ವಾ? ದೇವರು. ಭತ್ತ ಎಂಬ ಅರ್ಥವನ್ನ ನೀಡುವಂಥದ್ದು ಯಾವುದು ಅಂದರೆ ಕಳವೆ. ಯಾವುದು? ಕಳವೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭತ್ತ ಎನ್ನುವಂಥದ್ದು ಕಳವೆ ಕರೆಕ್ಟ್ ಆದ ಉತ್ತರ ಆಗುವಂಥದ್ದು. ನೆರೆದೆಲೆಗ ಅಂದರೆ ಗದ್ದೆ, ಭತ್ತ ಅಲ್ಲ, ನೆನಪಲ್ಲಿರಲಿ, ಗದ್ದೆ. ಇದನ್ನು ಕನ್ಫ್ಯೂಷನ್ ಆಗಲಿ ಅಂತಲೇ ಫಸ್ಟ್ ಕೊಟ್ಟಿರ್ತಾನೆ. ನೆರೆದೆಲೆಗ ಅಂದರೆ ಗದ್ದೆ, ಇಲ್ಲಿ ಕೇಳಿರೋದು ಭತ್ತ. ಓಕೆ. ಜ್ಞಾನಿ ವಿರುದ್ಧ ಪದ ಎಲ್ರಿಗೂ ಗೊತ್ತಿದೆ, ಅಜ್ಞಾನಿ. ಮರಣ ಒಂದು ಪರಿಶುದ್ಧತೆ, ಪಾತಿ, ಈ ಅರ್ಥಗಳನ್ನು ಹೊಂದಿರುವ ಪದ ಯಾವುದು ಅಂದರೆ ಮಡಿ. ಮಡಿದಿದ್ದಾನೆ, ಪರಿಶುದ್ಧತೆ ಅಂದರೆ ಮಡಿ ಅಂತಾರಲ್ಲ, ಅದೆಲ್ಲ. ವಿವೇಕ ಶಾಲೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿ ಗೆಳೆಯಲ್ಲಿರುವ ಪದಗಳಿರುವ ಕಾಲ ಸೂಚಕ ಪ್ರತ್ಯಯ ಯಾವುದಪ್ಪ ಅಂದರೆ ಉತ್ತ. ಓಕೆ, ಸರಿನಾ? ಸದಾ ಕಾಲ ಒಳ್ಳೆಯ ಯೋಚನೆ ಮಾಡುವೆ. ಈ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿರುವ ಕ್ರಿಯಾರೂಪ ವಿದ್ಯಾರ್ಥಿಗಳು ನೋಡಿ. ಅಲ್ಲೂ ಕೂಡ ಮತ್ತೆ 2019ರಲ್ಲಿ ಇದೇ ಥರ ಬಂದಿತ್ತು. ಇನ್ನು 3 ಕ್ವಶನ್ಸ್ ಇಷ್ಟು ಇದಲ್ವಾ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಲೇಖನ ಚಿಹ್ನೆ ಬಳಸ್ತಾರೆ. ಅಂದರೆ ಯಾವುದನ್ನು ಬಳಸ್ತಾರೆ? ವಿವರಣಾತ್ಮಕ ಚಿಹ್ನೆ ಬಳಸ್ತಾರ, ಇನ್ನು ಮುಂದೆ ಹೀಗಿದೆ, ಹೀಗಿರುತ್ತೆ ಅಂತ ಹೇಳೋದಕ್ಕೆ. ಅಥವಾ ಉದಾಹರಣೆ ಚಿಹ್ನೆ ಬಳಸ್ತಾರೆ. ಆವರಣ ಮತ್ತು ವಾಕ್ಯ ವಿಶಿಷ್ಟನ ಅಂದರೆ ವಿವರಣಾತ್ಮಕ ಚಿಹ್ನೆ. ಯಾಕಂದರೆ ನೆಕ್ಸ್ಟ್ ಹಿಂಗಿದೆ ಅಂತ ಮುಂಚೆನೇ ಹೇಳ್ತಾರೆ. ಬರ್ತಾನೆ ಗ್ರಾಂಥಿಕ ರೂಪ ಎಲ್ರಿಗೂ ಗೊತ್ತಿರುತ್ತೆ, ಬರುತ್ತಾನೆ. ಇದ್ರಷ್ಟು ಈಸಿ ಯಾವುದೂ ಇರೋದಿಲ್ಲ ಸ್ನೇಹಿತರೆ. ನಿಮಗೆ ಕನ್ನಡದಷ್ಟು ಈಸಿ 1-2 ಕ್ವಶನ್ ಪೇಪರನ್ನು ನೋಡಿದರೆ. ಸರಿಯಾದ ಪದರೂಪ ಇದು ಅವಾಂಛನೀಯ. ಇದೆ ಕರೆಕ್ಟ್ ಆಯ್ತು. ಇನ್ನೇನಾದರೂ ಚೇಂಜ್ ಇದೆಯಾ? ಅವಾಂಛನೀಯ ಅಲ್ಲ, ಇಲ್ಲಿ ಅವಾಂಛನೀಯ ಅಲ್ಲ, ಇಲ್ವೇ ಅಲ್ಲ. ಸರಿಯಾದ ಉತ್ತರ ಇದೆ. ಅಣ್ಣ ಪದದ ಬಹುವಚನ ಯಾವುದು? ಅಣ್ಣ ಅಂದರೆ ಅಣ್ಣರು ಅಂತೀವಿ, ಅಣ್ಣಗಳು ಅಂತೀವಿ, ಅಣ್ಣವರು ಅಲ್ಲ, ಅಣ್ಣವೂ ಅಲ್ಲ, ಅಣ್ಣಂದಿರು ಸರಿಯಾದ ಉತ್ತರ ಆಗುತ್ತೆ. ಮಾಲೆಯ, ಇದು ಯಾವ ಅಕ್ಷರಗಣಗಳಿಗೆ ಉದಾಹರಣೆ ಆಗಿದೆ ಅಂದರೆ ಬಗಣಕ್ಕೆ. ಯಾವುದು? ಬಗಣಕ್ಕೆ. ಗೊತ್ತಲ್ಲ, ಹೇಮಂತ ರಾಜ ಬಾನ ಸಲಗಂ. ನೀಚರಿಗೆ ಮಾಡಿದ ಉಪಕಾರವು ಆವಿಗೆ ಹಾಲೆರೆದಂತೆ. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಹೇಳಿ, ನೀವೇ ಕಮೆಂಟ್ ಮಾಡ್ತೀರಾ? ನಿಮಗೆ ಆಗಿ ಕ್ವಶನನ್ನು ಬಿಡೋಣವಾ? ನೋಡಿ, ಕಾಮೆಂಟ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಬಂದು ಉಪಮ ಅಲಂಕಾರ. ಓಕೆ. ಷಟ್ಪದಿಯ ಬ್ರಹ್ಮ ಅಭಿಧಾನವನ್ನು ಹೊಂದಿದ ಕವಿ ಅಂದರೆ ಷಟ್ಪದಿಯ ಬ್ರಹ್ಮ ಎನ್ನುವಂತಹ ಬಿರುದನ್ನು ಹೊಂದಿರುವಂಥವ್ರು ಯಾರು ಅಂದರೆ ರಾಘವಂಕ. ಉಭಯ ಕವಿ ಬಂದು ಲಕ್ಷ್ಮೀಶ. ತಾಳಿದವನು ಬಾಳಿಯನು ಈ ಗದೆಯ ಮಹತ್ವವನ್ನು ತಿಳಿಸುತ್ತೆ ಅಂದರೆ ಎಲ್ರಿಗೂ ತಾಳ್ಮೆ. ತಾಳಿಯನು ಅಂದರೆ ತಾಳ್ಮೆ. ಓಕೆ, ಸರಿಯಾದ ಉತ್ತರ ಇದು. ಸ್ನೇಹಿತರೆ, ಇದಾಗಿತ್ತು 2022ರ GPSTR ಕನ್ನಡ ಪ್ರಶ್ನೆ ಪತ್ರಿಕೆ. ಇನ್ನೊಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ, ನಿಮಗೆ ಬೇಕು ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ PSTRಗೆ ಅನುಕೂಲ ಆಗಲಿ ಅಂತ, ಮತ್ತು GPSTRಗೆ ಅನುಕೂಲ, HSTRಗೆ ಅನುಕೂಲ ಆಗಲಿ ಅಂತ ಕೆಲವೊಂದು PDF ರೆಡಿ ಇದೆ. PDF ನಿಮ್ಮೆಲ್ರಿಗೂ ಗೊತ್ತಿದೆ. PDF ಕೆಲವರಿಗೆ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಕೆಲವ್ರಿಗೆ ಹೇಳ್ತಾ ಇದ್ದೀನಿ. 6 to 10 ಸೋಷಿಯಲ್ ಸೈನ್ಸ್ ಅಂದರೆ ಕ್ವಶನೇರ್ಗಳ ಸೋಷಿಯಲ್ ಸೈನ್ಸ್ ಇದೆ. 7 to 10 ಸೈನ್ಸ್ ಇದೆ, ಕಂಪ್ಯೂಟರ್ ಇದೆ, ಕನ್ನಡ ಇದೆ, ಪರಿಸರ ಅಧ್ಯಯನ ಕೂಡ ಇರುವಂಥದ್ದು. ಇವೆಲ್ಲವೂ PDFಗಳು ನಿಮಗೆ ಜಸ್ಟ್ 149ಗೆ ಒಂದು ಸಬ್ಜೆಕ್ಟ್ಗೆ 149 ಥರ PDF ನಿಮಗೆ ಸಿಗುತ್ತೆ. 6 ರಿಂದ 10 ಎಷ್ಟು ಅವಶ್ಯಕತೆ ಇದೆ ಅಂತ ನಿಮಗೆ ಗೊತ್ತಿದೆ. ಹೇಗೆ ಸರ್ ಈ PDF ತಗೊಳ್ಳೋದ್ರೆ 9945005138 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 5138 ಮತ್ತೊಮ್ಮೆ ಹೇಳ್ತೀನಿ. 9945005138ಕ್ಕೆ 5138ಕ್ಕೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ಪೇ ಮಾಡಿದ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಿಮಗೆ PDF ಲಭ್ಯವಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.